ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಬಳಸ್ತಿರೋರಿಗೆ ಹೊಸ ರೂಲ್ಸ್ಗಳು ಜಾರಿ. 10,000ಕ್ಕಿಂತ ಹೆಚ್ಚು ಹಣವನ್ನ ಇನ್ನು ಮುಂದೆ ಕಳ್ಸಕ್ಕಾಗಲ್ಲ. ಹಾಗಾಗಿದ್ರೆ ಏನಿದು ಮಾಹಿತಿ, ಏನೆಲ್ಲ ರೂಲ್ಸ್ಗಳು ಚೇಂಜ್ ಆಗಿದೆ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಬಳಸ್ತಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಯಾವ ಅಪ್ಲಿಕೇಶನ್ ಜಾಸ್ತಿ ಬಳಸ್ತಿದ್ರಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದ ಎಲ್ಲ UPI ಬಳಕೆದಾರರಿಗೆ ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಸೇರಿದಂತೆ ಮೊಬೈಲ್ ಆಪ್ನಲ್ಲಿ ಹಣದ ವಹಿವಾಟು ನಡೆಸುವ ಪ್ರತಿಯೊಬ್ಬರಿಗೂ ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಅನ್ನ ತಂದಿದೆ. ಹೌದು, ನೀವು ಈಗಾಗಲೇ UPI ಬಳಕೆ ಮಾಡುತ್ತಿದ್ರೆ ಅಂದ್ರೆ ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ನಿಂದ ದಿನದಿಂದ ದಿನಕ್ಕೆ ಲಕ್ಷಗಟ್ಟಲೆ ಹಣ ವಹಿವಾಟು ಮಾಡುತ್ತಿದ್ದೀರಾ ಅಂದ್ರೆ ಇನ್ಮುಂದೆ 10,000ಕ್ಕಿಂತ ಹೆಚ್ಚಿನ ಹಣ ಕಳಿಸೋದಕ್ಕೆ ಆಗಲ್ಲ. ಹೌದು, UPI ವಹಿವಾಟಿಗೆ ಹೊಸ ರೂಲ್ಸ್ ಜಾರಿಗೊಳಿಸುವ ನಿಟ್ಟಿನಲ್ಲಿ RBI ಮಹತ್ವದ ಕ್ರಮಕ್ಕೆ ಮುಂದಾಗಿದೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಹೀಗೆ ಯಾವುದೇ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆ ಮೂಲಕ ಹಣದ ವಹಿವಾಟು ಮಾಡುತ್ತಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಇಷ್ಟಕ್ಕೂ ಕೇವಲ 10,000 ಹಣ ಕಳಿಸಿದ್ರೆ ಮುಂದೆ ಹಣ ಮತ್ತೆ ಕಳಿಸೋದಕ್ಕೆ ಆಗಲ್ಲ. ಯಾಕೆ ಹಾಗಾದ್ರೆ ಇನ್ಮುಂದೆ UPI ಪೇಮೆಂಟ್ಗಳು ಹೇಗಿರುತ್ತೆ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆನ್ಲೈನ್ ವಂಚನೆಗಳನ್ನ ನಿಯಂತ್ರಿಸುವ ಉದ್ದೇಶದಿಂದಾಗಿ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ನಲ್ಲಿ ಸರ್ಕಾರ ಒಂದಷ್ಟು ಮಾರ್ಪಾಡು ಮಾಡಲು ಹೊರಟಿದೆ. ಡಿಜಿಟಲ್ ಪೇಮೆಂಟ್ ಅನ್ನ ಹೆಚ್ಚು ಸುರಕ್ಷಿತವಾಗಿರಿಸಲು ಅಧಿಕ ಮೌಲ್ಯದ ವಹಿವಾಟುಗಳಿಗೆ 1 ಗಂಟೆ ವಿಳಂಬ ಪಾವತಿ ವ್ಯವಸ್ಥೆ ತರುವ ಪ್ರಸ್ತಾವ RBI ಮುಂದಿದೆ ಎಂದು ವರದಿಗಳು ಹೇಳ್ತಾ ಇವೆ. ಈ ಪ್ರಸ್ತಾಪದ ಡಿಜಿಟಲ್ ಪೇಮೆಂಟ್ ಅನ್ನ ಹೆಚ್ಚು ಸುರಕ್ಷಿತವಾಗಿರಿಸಲು ಅಧಿಕ ಮೌಲ್ಯದ ವಹಿವಾಟುಗಳಿಗೆ 1 ಗಂಟೆ ವಿಳಂಬ ಪಾವತಿ ವ್ಯವಸ್ಥೆ ತರುವ ಪ್ರಸ್ತಾಪದ RBI ಮುಂದಿದೆ ಎಂದು ವರದಿಗಳು ಹೇಳ್ತಾ ಇವೆ. ಈ ಪ್ರಸ್ತಾಪದ ಪ್ರಕಾರ UPI ಮತ್ತು IMPS ಇತ್ಯಾದಿ ಮೂಲಕ ಮಾಡಲಾಗುವಂತಹ ರೂಪಾಯಿಗೂ ಹೆಚ್ಚು ಪೇಮೆಂಟ್ಗಳು ರಿಯಲ್ ಟೈಮ್ನಲ್ಲಿ ಸಂದಾಯವಾಗೋದಿಲ್ಲ. ಗಮನಿಸಬೇಕಾದ ಸಂಗತಿ ಏನಪ್ಪಾ ಅಂದ್ರೆ ಈ ನಿರ್ಬಂಧವು ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡಲಾಗಿರುವಂತಹ ಪೇಮೆಂಟ್ಗೆ ಅನ್ವಯವಾಗುತ್ತೆ. ವರ್ತಕರಿಗೆ ಮಾಡಲಾಗುವ ಪೇಮೆಂಟ್ಗಳು ಮಾಮೂಲಿ ರೀತಿಯಲ್ಲಿ ರಿಯಲ್ ಟೈಮ್ನಲ್ಲಿ ಆಗುತ್ತವೆ. 10,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಪೇಮೆಂಟ್ ಮಾಡಿದಾಗ 1 ಗಂಟೆಯ ಕೂಲಿಂಗ್ ಪೀರಿಯಡ್ ಜಾರಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ಆ ಹಣವು ತಕ್ಷಣವೇ ವ್ಯಕ್ತಿಯ ಖಾತೆಗೆ ರವಾನೆ ಆಗುವುದಿಲ್ಲ. ಆನ್ಲೈನ್ನಲ್ಲಿ ಕೆಲವರು ಲಿಂಕ್ಗಳನ್ನು ಕಳುಹಿಸಿ ಅಕ್ರಮವಾಗಿ ಪೇಮೆಂಟ್ ಮಾಡಿಸಿಕೊಳ್ತಾ ಇರೋ ಪ್ರಕರಣಗಳು ಹಲವು ಬೆಳಕಿಗೆ ಬರ್ತಾ ಇವೆ. ಹಾಗೆಯೇ UPI ಗ್ರಾಹಕರು ತಪ್ಪಾಗಿ ಹಣ ಕಳುಹಿಸುವ ಸಾಧ್ಯತೆಗಳಿರುತ್ತವೆ. ಇದನ್ನು ತಪ್ಪಿಸಲು RBI ಈ ರೀತಿಯ ಕ್ರಮ ತೆಗೆದುಕೊಂಡಿದೆ. ಪರಿಚಿತ ವ್ಯಕ್ತಿಗಳ ವೈಟ್ ಲಿಸ್ಟ್ ನಲ್ಲಿ RBI ಬಳಿ ಇನ್ನೊಂದು ಪ್ರಸ್ತಾಪ ಇದೆ. ಹಣ ಕಳುಹಿಸಲಾಗುವ ವ್ಯಕ್ತಿ ಅಪರಿಚಿತರಾಗಿದ್ರೆ ರಿಯಲ್ ಟೈಮ್ನಲ್ಲಿ ಪೇಮೆಂಟ್ ಮಾಡುವುದು ಅಪಾಯವಾಗಬಹುದು. ಆದರೆ ಪರಿಚಿತರಾಗಿದ್ದರೆ RBI ಇದಕ್ಕೊಂದು ಪರಿಹಾರವನ್ನು ಹುಡುಕಿದೆ. ನೆಟ್ ಬ್ಯಾಂಕಿಂಗ್ನಲ್ಲಿ ಇರಲಾಗುವಂತೆ ಪರಿಚಿತ ಅಥವಾ ಖಾತ್ರಿ ಇರುವ ವ್ಯಕ್ತಿಗಳಿಗೆ ಪೂರ್ವಾನುಮತಿ ಕೊಡಲು ವೈಟ್ ಲಿಸ್ಟಿಂಗ್ನಂತಹ ವ್ಯವಸ್ಥೆ ಮಾಡುವುದು RBIನ ಉದ್ದೇಶವಾಗಿದೆ. 10,000ಕ್ಕೂ ಹೆಚ್ಚಿನ ಮೊತ್ತದ ಟ್ರಾನ್ಸಾಕ್ಷನ್ ಮೇಲೆ RBI ನಿರ್ಬಂಧ ಹಾಕಲು ಕಾರಣವಿದೆ. ಹೆಚ್ಚಿನ ಫ್ರಾಡ್ ಕೇಸ್ಗಳು ಈ ಮೊತ್ತದ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಿಸಿದಂತೆ ಆಗಿವೆ. ಈ ಫ್ರಾಡ್ಗಳಿಗೆ ಜನರು ಕಳೆದುಕೊಂಡಿರುವ ಒಟ್ಟು ಹಣ 98.5% ಈ ಮೊತ್ತವು ಈ ಕ್ಯಾಟಗರಿಯದ್ದಾಗಿದೆ. ಹೀಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡಲಾಗುವಂತಹ ರೂಪಾಯಿಗೂ ಅಧಿಕ UPI IMPS ಪೇಮೆಂಟ್ ನಿಯಮಗಳನ್ನು RBI ಜಾರಿಗೊಳಿಸಲು ಮುಂದಾಗಿದೆ. ನೋಡಿದಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಯಾರೆಲ್ಲ ಫೋನ್ ಪೇ, ಗೂಗಲ್ ಪೇ, UPI ಅಪ್ಲಿಕೇಶನ್ಗಳನ್ನ ಬಳಸ್ತಾ ಇದ್ದಾರೆ ಅಂಥವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.